ಹೆಚ್ಚು ಕಮ್ಮಿಯೇ ಬಂದಿತ್ತೆ. ಅದೇನಾರ ರೈತರಿಗೆ ಬಿಡಿಸ್ಕೊಟ್ಟಾರ ಸರ್ಕಾರ? ಬಿಡು, ಉಳದ್ ಬೇಡ ನೀನು ಅಂತ ಹೇಳ್ಯಾರ ರೈತರಿಗೆ? ಯಾರೇ ತಪ್ಪಾಗಿ ಈಗ ನಮ್ಮೂರಲ್ಲೂ ಬೇಕಾದಷ್ಟು ಜಮೀನು ಇನ್ನೊಬ್ರ ಹೆಸರಿ ಬರ್ತಾವಪ್ಪ, ದುರಸ್ತಿ ಮಾಡಿದಾಗ ಅವನಿಗೆ ಬರುತ್ತೆ, ಹಂಗ್ ಬಂದಿರ್ತವೆ. ಪಾಣಿ ಇನ್ನೊಬ್ಬನಿಗೆ ಹೋಗಿರುತ್ತೆ. ಯಾಕೆ ರೈತರು ಸುಮ್ನೆ ಬರ್ಲಿಲ್ಲ, ಅವ್ರು ಇದಾಗಿರೋದು ನಿಜ. ಏನು, ಅವ್ರ ಜಮೀನು ಪಾಣಿ ಬದಲಾವಣೆ ಆಗಿರೋದು ನಿಜ. ಅದು ಗೊತ್ತಿರ್ಲಿಲ್ಲ, ಈಗ ಗೊತ್ತಾಯ್ತು, ಬಂದ್ರು ಪಾಪ. ಅದಕ್ಕೆ ಯಾರೋ ಒಬ್ರು ಸಿಕ್ತು, ಆಮೇಲೆ ಎಲ್ಲ ಹೋಗಿ ನೋಡ್ಕೊಂಡ್ರು, ಹಿಂಗಾಯಿತೆ ಅಂತ. ಯಾವತ್ತಿನ ಕಾಲದಲ್ಲಿ ಆಗಿರೋದು ಅದನ್ನ ಈಗ ಸರಿ ಮಾಡ್ಕೊಡ್ತೀವಿ. ನಿಮ್ಮನ್ನ ಯಾವುದೇ ಕಾರಣದಿಂದ ವರ್ಫಿ ಬಿಡಿಸ್ಕೊಡಲ್ಲ, ನಿಮಗೆ ಕೊಡ್ತೀವಿ ರೈತರಿಗೆ ಅಂತ ಹೇಳಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಸಾರಿ ನಿಮ್ಮ ಮಾಧ್ಯಮದ ಮುಖಾಂತರ ಹೇಳಿರು ಕೂಡ ನೀವು ಹೊಂಟಿದಿರ ತಮಟೆ ತಗೊಂಡು. ಯಾರು ಷಡ್ಯಂತ್ರ ಮಾಡ್ತಾ ಇರೋರು? ಬಿಜೆಪಿಯವರು, ಜೆಡಿಎಸ್ನವರು, ಇನ್ಯಾರು ಇಲ್ಲ. ಷಡ್ಯಂತ್ರ ಅವ್ರದೇ. ಅವ್ರು ಏನಾರ ಮಾಡಿ ಸಿದ್ದರಾಮಣ್ಣನ ಗೌರವನ ಹಾಳು ಮಾಡಬೇಕು ಅನ್ನೋ ಒಂದೇ ಒಂದು ದೃಷ್ಟಿಯಿಂದ ಏನಾರ ಕಪ್ಚಿಕ್ಕಿ ಒರೆಸ್ಬೇಕು ಅಂತ ಹೇಳಿ ಈ ತರ ಕೆಟ್ಟ ನಿಂದನೆ ಮಾಡ್ತಾ ಇದ್ದಾರೆ. ಗೊತ್ತಾಯ್ತ? ಕೆಟ್ಟ ಇದು ಪರಿಪಾಠ ಆಗಬಾರ್ದು ರಾಜಕಾರಣದಲ್ಲಿ, ಯಾರೇ ಆಗಿರ್ಲಿ. ಇದಕ್ಕೆ ಇಂಥ ಸಣ್ಣ ಇದಕ್ಕೆಲ್ಲ ಏನೋ ಆಗೋಯ್ತೆ ಅನ್ನಂಗೆ ಮಾಡಕ್ ಹೋಗ್ಬಾರ್ದು. ತನಿಖೆ ನೋಡ್ರಿ, 40% ತಗತಾವ್ರೆ ಅಂತ ಆಗ ಹೇಳಿದ್ರು. ಯಾರೋ ಕಾಂಟ್ರಾಕ್ಟರ್ ಹೇಳಿರು, ಅದೇನೋ ಕೇಸ್ ಹಾಕಿರು. ಈಗ ಯಾರು 40% ತಗೊಂಡಿರೋದು ನೋಡಿಲ್ಲ. ಈಗ ಇವರು ಅವರು ಹೇಳಲ್ವಾ? ಈಗ ಸುಳ್ಳು ಅವ್ರು ಹೇಳಿರಲ್ಲ, ಹಂಗೆ ಇವರು ಸುಳ್ಳು ಹೇಳ್ತಾರೆ. ಈಗ ಸುಳ್ಳು ಹೇಳಿದ್ರು, ಅವತ್ ನಿಜವಾಗ್ಲೂ 40% ತಗೊಂಡದಕ್ಕೆ ಸೋತ್ರು ಅಂತ ಹೇಳ್ತಾರೆ ಜನ, ಹೇಳ್ತಾರೆ ಸರ್. ಅದಕ್ಕೆ ನೀವು, ನಾನ್ ನಿಮ್ಮ ಮಾಧ್ಯಮದವರಿಗೆ ಇದು ಹೇಳೋದು, ಯಾವುದೇ ಕಾರಣದಿಂದ ಆಧಾರ ರಹಿತವಾದಂತ ವಿಷಯಗಳು ಪ್ರಸ್ತಾಪ ಆಗಬಾರದು ಅಂತ ಹೇಳಿ ನಾನು ಕೇಳ್ಕೊತಾ ಇದ್ದೀನಿ ಅಷ್ಟೇ. ಇನ್ನೇನು ವಿಚಾರ ಇಲ್ಲ, ತಪ್ಪು ತಿಳ್ಕೋಬೇಡಿ. ಯಾರು ಬಿಡ್ತಾರಣ್ಣ ಸಚಿವರು ಕೊಟ್ರೆ? ಏನ್ ನನಗೆ ಗೊತ್ತಿಲ್ಲ, ಅದು ನಾವೆಲ್ಲ ಹೈಕಮಾಂಡ್ ಬಗ್ಗೆ ಎಲ್ಲ ಹಂಗೆಲ್ಲ ಮಾತಾಡಲ್ಲ. ನಮಗೂ ಕೊಡ್ತೀವಿ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಹೇಳಿದ್ರು, ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು, ಸುರ್ಜೇವಾಲಾ ಅವರು ಹೇಳಿದ್ರು. ನಾನು JDS ನಿಂದ ಕಾಂಗ್ರೆಸ್ಗೆ ಬರುವಾಗಲೇ ಹೇಳಿದ್ರು. ನೋಡೋಣ ದೇವ್ರು ಏನ್ ಮಾಡ್ತಾರೆ.